ಇವತ್ತು ರಾಷ್ಟ್ರದ ಒಬ್ಬ ಮಹಾನ್ ನಾಯಕ ಹಾಗೂ ನಮಗೆ ಬಸವಣ್ಣವರು ವಚನವನ್ನ 12ನೇ ಶತಮಾನದಲ್ಲಿ ಅನೇಕ ವಚನಕಾರರು ವಚನವನ್ನ ಕೊಟ್ಟಿದ್ದಾರೆ, ಸಾವಿರಾರು ವಚನಗಳು. ಆದ್ರೆ ಅದನ್ನ ಬೆಳಕಿಗೆ ತರೋದು ಕೂಡ ನಮ್ಮ ಶತಮಾನದ ವ್ಯಕ್ತಿಗಳಿಗೆ ಅದನ್ನ ತಿಳುವಳಿಕೆ ಹೇಳಿ ಈ ರೀತಿಯ ವಚನಗಳಿದಾವಂತದಂತಂದು ನಿಜವಾದ ಒಂದು ಕಾರ್ಯವನ್ನ ಇವತ್ತಿನ ಒಂದು ದಿನಗಳಲ್ಲಿ ಮಾಡಿದಂತ ಶ್ರೇಯಸ್ಸು ಮತ್ತೆ ಯಾರಿಗಲ್ಲ, ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು 146ನೇ ಜಯಂತ್ಯೋತ್ಸವ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಕೂಡ ಈ ದಿನಾಚರಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ವಚನ ಸಾಹಿತ್ಯಗಾರರು ಅಂತ ಹೇಳಿ ಅಥವಾ ವಚನ ಸಾಹಿತ್ಯದ ಬಗ್ಗೆ ಬೆಳಕಿಗೆ ತರುವಂತ ಒಂದು ಶ್ರೇಯಸ್ಸನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಈ ವಚನಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಅನೇಕ ಒಂದ್ ಕಡೆ ಕನ್ನಡದ ಬಗ್ಗೆ ಕೂಡ ಒಂದು ಗೌರವದಿಂದ ಮಾಡಿದಂತ ಒಂದು ಕೆಲಸ, ಇನ್ನೊಂದ್ ಕಡೆ ಈ ವಚನಗಳ ಬಗ್ಗೆ ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟು ಅದರ ಮಹತ್ವವನ್ನ ಹೇಳಿಕೊಟ್ಟು ಆ ಕೆಲಸವನ್ನ ಮಾಡಿದಂತ ಮಹಾನ್ ವ್ಯಕ್ತಿ ಹಳಕಟ್ಟಿಯವರು. ಅವರು ಇವತ್ತು ಜನ್ಮದಿನಾಚರಣೆ ಅಷ್ಟೇ ಅಲ್ಲ, ಇವತ್ತು ಶಿಕ್ಷಣ ರಂಗದಲ್ಲಿ ಕೂಡ ಇವತ್ತು BLD ಸಂಸ್ಥೆಯನ್ನ ಕಟ್ಟಿದಂತವ್ರು, ಒಂದು ಒಳ್ಳೆ ಪ್ರಿಂಟಿಂಗ್ ಪ್ರೆಸ್ ಅನ್ನ ಮಾಡಿದಂತವ್ರು. ಆ ಕಾರಣಕ್ಕಾಗಿ BLD ಸಂಸ್ಥೆಯವರು ಅವರ ಹೆಸರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನ ಇಟ್ಟು ಇವತ್ತು ಆ ಪ್ರೆಸ್ ಮುಖಾಂತರ ನಮಗೆಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದಂತ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮೆರವಣಿಗೆ ಮುಖಾಂತರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಸಹಕಾರದಿಂದ ಇದು ಇನ್ನೂ ಮಕ್ಕಳಿಗೆ ಮುಟ್ಲಿ, ಜಗತ್ತಿಗೆ ಎಲ್ಲರಿಗೆ ವಚನದ ಬಗ್ಗೆ ತಿಳುವಳಿಕೆ ಹೇಳುವಂತ ಒಂದು ಕೆಲಸ ಈ ಮುಖಾಂತರ ಆಗ್ಲಿ ಅಂತ ಹೇಳಿ ಇವತ್ತು ಅವಕಾಶ ಮಾಡಿಕೊಂಡಂತ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.
ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಪುಟದಲ್ಲಿ, ಇಡೀ ಭಾರತ ದೇಶದ ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿ ಹೋಗಿರ್ತಕ್ಕಂಥ ಅನೇಕ ಜನರು 800-900 ವರ್ಷಗಳ ಹಿಂದೆ ದೇವರ ರಾಜಮಯ್ಯನವರು ವಚನ ಸಾಹಿತ್ಯದ ಪಿತಾಮಹ, ಮೊದಲ ಆದ್ಯ ವಚನಕಾರ, ಅವರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅನೇಕ ಜನರು ಸಂತರು ಈ ದೇಶಕ್ಕೆ ಧರ್ಮದ ಸಂದೇಶವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಅನೇಕ ವಚನಗಳ ಮೂಲಕ ಧರ್ಮದ ಜಾಗೃತಿಯನ್ನ, ಸಮಾಜದ ಜಾಗೃತಿಯನ್ನ ಮಾಡತಕ್ಕಂಥ ರೀತಿಯಲ್ಲಿ ದೇವರದಾಸಿವನಾದಿಯಾಗಿ 12ನೇ ಶತಮಾನದಲ್ಲಿ ಕುಲುಕೊಬ್ಬ ಜನರು ಸೇರಿ ಆ ಒಂದು ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯದ ಮೂಲಕ ತಮ್ಮ ಅನುಭವದ ಮಹತ್ವಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕವಾದಂತ ಒಂದು ಕೆಲಸ ಮಾಡಿರ್ತಕ್ಕಂಥ ಎಲ್ಲ ವಚನ ಸಾಹಿತ್ಯದ ಪಿತಾಮಹರನ್ನ, ಅವರು ಬರೆದಿರ್ತಕ್ಕಂಥ ವಚನಗಳನ್ನ ಶೋಧ ಮಾಡಿ, ಬರೆದು ಅಧ್ಯಯನ ಮಾಡಿ, ಅದು ಕನ್ನಡದಲ್ಲಿ ಅದನ್ನ ಎಲ್ಲರಿಗೂ ಮನಮುಟ್ಟುವಂತೆ ತಿಳಿಸ್ತಕ್ಕಂಥ ರೀತಿಯಲ್ಲಿ ವಚನ ಸಾಹಿತ್ಯವನ್ನ ಕ್ರೋಢೀಕರಿಸಿ ಪತ್ತೆ ಹಚ್ಚಿ ಈ ಕರ್ನಾಟಕ ರಾಜ್ಯದ ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಭು ಹಳಪಟ್ಟಿಯವರ ಜನ್ಮದಿನದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲ ಎಲ್ಲ ವಚನ ಸಾಹಿತ್ಯದ ಅಭಿಮಾನಿಗಳು ಸೇರಿ ಇವತ್ತು ಅವರ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ವಚನ ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ಶರಣರ ಜೀವನವನ್ನ ಇನ್ನೂ ಜೀವಂತವಾಗಿರತಕ್ಕಂಥ ರೀತಿಯಲ್ಲಿ ವಚನ ಸಾಹಿತ್ಯದ ಮೂಲಕ ಪ್ರಭು ಹಳಪಟ್ಟಿಯವರು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕವಾದಂತ ನಿರ್ಣಯವನ್ನ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ ಮತ್ತು ಅವರ ಹೆಸರು ಅಜರಾಮರವಾಗಿ ಉಳಿತಕ್ಕಂಥ ರೀತಿಯಲ್ಲಿ ವಚನವನ್ನ ಬರ್ತಕ್ಕಂಥ ಪೀಳಿಗೆಗೆ ಮತ್ತು ಹಿಂದೆ ಆಗಿರ್ತಕ್ಕಂಥ ಎಲ್ಲ ಘಟನೆಗಳನ್ನ ನೆನೆಸ್ತಕ್ಕಂಥ ಕೆಲಸ ಇವತ್ತೇನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ಮಂಡಳಿಗಳು ಮಾಡುತ್ತಿದ್ದಾರೆ. ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಜನ್ಮಲಪ್ಪನವರು ಕೂಡ ಇಲ್ಲಿ ದೇವರದಾಸಿಮಯ ಸಮಾಜದ ಮುಖಂಡರು, ಅವರೇ ಮಾಡ್ಬೇಕಂತಿಲ್ಲ. ಅವರು ಒಂದು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಎಲ್ಲಾ ಜಾತಿ ಜನಾಂಗಗಳು ಇವತ್ತೇನು ನಮ್ಮ ಭಾರತ ದೇಶದ ಸಂವಿಧಾನ ಅಂತಿದೆ, ಆಗಿನ ಕಾಲದಲ್ಲಿ 900 ವರ್ಷಗಳ ಹಿಂದೆ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಸಂವಿಧಾನ, ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ಇವತ್ತು ಅದೇ ಅವರು ಹೇಳಿರ್ತಕ್ಕಂಥ ಎಲ್ಲವನ್ನ ಕ್ರೋಢೀಕರಿಸಿದೆ, ಅದರಲ್ಲಿ ಅಡಕವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾಲ ಜನ್ಮಲಪ್ಪರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸೇರಿ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ವಿನಂತಿ ಮಾಡ್ತಾರೆ. ಅಲ್ಲಪ್ಪವರು ಕರೆಕ್ಟ್ 12 ಬಂದು ಮುಖ್ಯ ವೇದಿಕೆಯಲ್ಲಿ ಕೂಡ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಹನ್ನೆರಡುವರೆಗೆ ರಂಗಮಂದಿರದ ಶಾರ್ಪ್ ಆಗಿ ಉದ್ಘಾಟನೆಗೊಳ್ತದೆ. ಎಲ್ಲರೂ 12 ಪೂಜ್ಯರಿಗೂ ಎಲ್ಲ ಗಣ್ಯರಿಗೂ ನಮ್ಮೆಲ್ಲರಿಗೂ ಪ್ರಣಾಮಗಳು. ಪ್ರಭು ಹಳಕಟ್ಟಿ ಒಬ್ಬ ವ್ಯಕ್ತಿ ಅಲ್ಲ, ಯಾವುದೇ ಒಂದು ಜಾತಿ ಧರ್ಮದ ವ್ಯಕ್ತಿ ಅಲ್ಲ. BM ಶ್ರೀಕಂಠಯ್ಯನವರು ಹೇಳೋ ಹಾಗೆ ಅವರು ವಚನ ಗೊಮ್ಮಟ. ಬಿಜಾಪುರಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ನಿಮಿತ್ತ ಖ್ಯಾತ ಸಾಹಿತಿಗಳಾದಂಥ BM ಶ್ರೀಕಂಠಯ್ಯನವರು ಅಲ್ಲಿಗೆ ಬಂದಾಗ ಅಲ್ಲಿಯ ಸಂಘಟಕರು ಇಲ್ಲಿ ಜಗತ್ಪ್ರಸಿದ್ಧವಾದಂಥ ಗೋಳಗುಮ್ಮಟ ಇದೆ, ಅದನ್ನು ನೀವು ನೋಡಬೇಕು ಅಂತ ಹೇಳಿ. ಆಗ ಶ್ರೀಕಂಠಯ್ಯನವರು ಹೇಳಿದ್ದು, ಗೋಳಗುಮ್ಮಟ ಏನೋ ನೋಡ್ತೇನೆ, ಅದಕ್ಕಿಂತ ಮುಂಚೆ ನನಗೆ ವಚನ ಗುಮ್ಮಟ ನೋಡಬೇಕಾಗಿದೆ. ಅದು ಯಾರು ಅಂದರೆ ಪ್ರಭು ಹಳಕಟ್ಟಿಯವರು. ಹಳಕಟ್ಟಿಯವರು ಕರ್ನಾಟಕದಲ್ಲಿ ಬಿಜಾಪುರ ಧಾರವಾಡದಲ್ಲಿ ಹುಟ್ಟಿದರು ಎಂಬುದೇ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಬಹುಶಃ ಪ್ರಭು ಹಳಕಟ್ಟಿಯವರು ಇಲ್ಲದೇ ಇದ್ದರೆ ಬಹುಶಃ ಇವತ್ತಿಗೂ ನಮಗೆ ಬಸವಣ್ಣ ಅಪರಿಚಿತರಾಗಿ ಉಳಿತಿದ್ದ ಅಂತ ಕೆಲಸ ಮಾತು. ವಚನ ಶಾಸ್ತ್ರವನ್ನ, ವಚನ ಸಾಹಿತ್ಯವನ್ನ ಜಾಸ್ತಿ ಅದಕ್ಕೆ ಒತ್ತು ಕೆಳಗೆ ಕೊಡುವಂತ ವಿದ್ಯಾರ್ಥಿಗಳಾಗಲಿ ಕೂಡ ಶಿಕ್ಷಣ ವಿದ್ಯಾರ್ಥಿ ಜೀವನದಲ್ಲಿಯೇ ಅವರಲ್ಲಿ ಆ ಒಳಗಿಂದ
ಪ್ರಾರಂಭವಾಗಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅವರು 1901ರಲ್ಲಿ BSc ದ್ವಿತೀಯ ದರ್ಜೆಯ ಪದವಿಯನ್ನು ಪಡೆದು ಮುಂದೆ LLBಯನ್ನು ಲಾ ಕಾನೂನು ಪದವಿಯನ್ನು ಪಡಿತಾರೆ 1904ರಲ್ಲಿ. ಕಾನೂನು ಪದವಿಯನ್ನು ಮುಗಿಸಿ ವರ್ಷ ಬೆಳಗಾವಿನಲ್ಲಿ ವಕೀಲ ವೃತ್ತಿಯನ್ನಾಗಿ ಪ್ರಾರಂಭ ಮಾಡ್ತಾರೆ. 1904ರಲ್ಲಿ ವಕೀಲ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ನೋಡ್ರನ್ನ ಆ ವಕೀಲರನ್ನ ವ್ಯತ್ಯಾಸ ತುಂಬಾ ಇದೆ. ಯಾರೋ ಅಣ್ಣ ತಮ್ಮರು ಜಗಳ ಆಡಿ ಬಂದ್ರೆ ಹೊಲದ್ದು ಮನೆಯದು ಅಥವಾ ಯಾವುದೋ ಒಂದು ಸಮಸ್ಯೆಗಳು ತೆಗೆದುಕೊಂಡು ಬಂದಾಗ ಕೋರ್ಟ್ ಕಟ್ಟೆಯನ್ನ ಯಾಕೆ ಹತ್ತೀರಿ, ಕೋರ್ಟ್ ಮೆಟ್ಲ್ಯಾಕೆ ಹತ್ತೀರಿ? ನಿಮ್ಮ ಎಲ್ಲ ಒಂದೇ ರಕ್ತದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ನೀವೆಲ್ಲ ತಗೊಂಡ್ರೆ ಅವನಾರ ಹೆಚ್ಚು ತಗೊಂತಾನೆ. ಇಬ್ರು ಅಣ್ಣ ತಮ್ಮಂದಿರಿದ್ರಿ, ಇಬ್ರು ಸಂಬಂಧಿಕರಿದ್ರು, ದಾಯಾದಿಗಳಿದ್ದರೆ ಒಂದೇ ಹೊಟ್ಟಿಂದಿರ್ತಕ್ಕಂಥ ನಿಮ್ಮಲ್ಲಿ ಯಾಕೆ ಇರಬೇಕು? ಅದಕ್ಕೆ ಸುಮ್ಮನೆ ವ್ಯರ್ಥ ಖರ್ಚಾಕ್ ಮಾಡ್ತೀರಿ ಅಂತ ನಮ್ಮವರಾದ್ರೆ ನಮ್ಮ ವಕೀಲರಾದ್ರೆ ಬಾಯ್ ಕಡೆ ಈ ಕಡೆ ಬರೆಯೋದು, ಈ ಕಡೆ ಒಂದು 10,000 20,000 ತಗೊಂಡು ಅವ್ರ ಪರವಾಗಿ ವಾದ ಮಾಡಿ ಗೆಲ್ಲಿಸುವಂಥ ನಮ್ಮ ವಕೀಲರಿದ್ದಾರೆ, ಅವಾಗಿನ ವಕೀಲರಿದ್ದಾರೆ. ಅಂಥ ಸಹಾಯಕ ಸಮಾಜಕ್ಕೆ ನ್ಯಾಯ ಕೊಡಿಸುವುದನ್ನು, ಸಮಾಜಕ್ಕೆ ಸರಿಯಾಗಿ ದಾರಿ ತೋರಿಸುವುದನ್ನು ಕೆಲಸ ಮಾಡಿದ್ದಾರೆ. ಅಂಥ ಹಳಕಟ್ಟಿಯವರ ವೃತ್ತಿಯ ಜೊತೆಗೆ ಅದೇ ಸಮಯಕ್ಕೆ ಚಿಕ್ಕೋಡಿ ತಮ್ಮಣ್ಣಪ್ಪನವರ ಪುತ್ರಿ ಭಾಗೀರಥಿ, ಹೆಂಡತಿ ಹೆಸರು ಭಾಗೀರಥಿ ಅವರು, ಚಿಕ್ಕೋಡಿ ತಮ್ಮಣ್ಣಪ್ಪನವರ ಮಗಳು ಭಾಗೀರಥಿಯವರ ವಿವಾಹ ಆಗ್ತಾರೆ. ಸತಿಪತಿಗಳೊಂದಾದ ವ್ಯಕ್ತಿ ಹಿತವಾಗಿ ಪೂಜಿಸುವಂಗೆ, ಸತಿಪತಿಗಳೊಂದಾಗದವನ ದಾಂಪತ್ಯ ಜೀವನ, ಹೆಂಡತಿಗೆ ತಕ್ಕ ಗಂಡನಿಗೆ ತಕ್ಕ ಹೆಂಡತಿ, ಬಹಳ ಅನನ್ಯವಾದಂಥ ಜೀವನವನ್ನು